ಹಾಯ್ ಹಲೋ, ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 79ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಅಪ್ಪನ ನಡೆಯಿಂದ ಚಿಂಟು ಮನಸ್ಸಿನಲ್ಲಿ ಅದೇನೋ ಅರಿಯದ ಸಂತಸ ಉಂಟಾಯಿತು. ಅವನ ಕೂದಲನ್ನು ತನ್ನ ಪುಟ್ಟ ಕೈಗಳಲ್ಲಿ ಸವರುತ್ತಾ, ಪಪ್ಪ ತಾಚಿ ಭತ್ತ ಇದೆಯಾ ಕೇಳಿದ್ರೆ ಇಲ್ಲ ಅಂತ ತಲೆ ಆಡಿಸಿ ಅವನ ಗಲ್ಲ ಹಿಡಿದು ಮುದ್ದು ಮಾಡಿ, ಕಂದ ನಿನ್ನ ವಯಸ್ಸಲ್ಲಿ ಮೀರಿದ ಪ್ರಬುದ್ಧತೆಯ ಜೊತೆಗೆ ಮುಗ್ಧತೆಯೂ ಇದೆ. ನಿಜಕ್ಕೂ ತುಂಬ ಒಳ್ಳೆ ಮಗು ನೀನು. ಅದಕ್ಕೆ ಒಂದು ಮಾತು ಹೇಳಬೇಕು. ನಾಳೆ ಯಾರಾದರೂ ನಿನ್ನ ಬಳಿಗೆ ಬಂದು ನಾನು ನಿನ್ನ ಪಪ್ಪ ಅಲ್ಲ, ನಿನ್ನ ಪಪ್ಪ ಬೇರೆ ಯಾರೋ, ನಿನ್ನ ಪಪ್ಪ ಕೆಟ್ಟವರು, ನಿನ್ನ ಅಮ್ಮ ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ ಅಂತೆಲ್ಲ ಹೇಳಿದ್ರೆ ಅವರ ಮಾತನ್ನು ನೀನು ನಂಬಬಾರ್ದು. ನಿನಗೆ ನಿನ್ನ ಅಮ್ಮ ಅಪ್ಪನ ಮೇಲೆ ಮಾತ್ರವೇ ನಂಬಿಕೆ ಇರಬೇಕು ಹೇಳಿದ್ರೆ ಕಣ್ಣು ಪಿಳಿ ಪಿಳಿ ಮಾಡುತ್ತಾ ತನ್ನ ಅಪ್ಪನನ್ನೇ ನೋಡುತ್ತಾ ಮಗು ಮುಖದ ಮೇಲೆ ಪುಟ್ಟ ನಗು ಮೂಡಿತು. ಯಾರಾದರೂ ಬಂದು ನನ್ನ ಪಪ್ಪ ಬ್ಯಾಡ ಅಂತ ಅಂದರೆ ಅವರಿಗೆ ಡಿಶ್ಶು ಮಾಡ್ತೀನಿ. ಅವತ್ತು ಬೆಳ್ಳಿ ಅಪ್ಪನ ಮಾತಿಗೆ ಅಳ್ತಾ ಇದ್ನಲ್ಲ, ಹಾಗೆ ಮತ್ತೆ ಅಳಲ್ಲ. ಪ್ರಾಮಿಸ್ ಪಪ್ಪ, ಐ ಲವ್ ಯು ಹೇಳಿದ ಮಗುವಾಗಿ ಓಜಸ್ ಹಣೆಗೆ ಮುತ್ತಿಟ್ರೆ, ಇಷ್ಟು ಮುದ್ದಾದ ಮಗು ತನ್ನ ಬದುಕಿನ ಭಾಗ ಆಗಿರುವುದು ಯಾವ ಜನ್ಮದ ಪುಣ್ಯವೋ ಎಂದು ಓಜಸ್ ಮನ ಹರ್ಷಿಸಿತ್ತು. ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿತೀಯ ಕೇಳಿದರೆ ಚಿಂಟು ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದ. ಇಬ್ಬರಿಗೂ 2 ಮಿಲ್ಕ್ ಶೇಕ್ ಆರ್ಡರ್ ಮಾಡಿ ಮಗನ ಜೊತೆಗೆ ತಾನು ಕಾರ್ಟನ್ ನೋಡ್ತಾ ಇದ್ದವನು ಆಗಾಗ ಮೊಬೈಲ್ ನೋಡ್ತಾ ಆರುಷಿಯ ಉತ್ತರಕ್ಕಾಗಿ ಕಾಯ್ತಾ ಇರುವನು. ಓಜಸ್ ಕೊಟ್ಟಿದ್ದ ಅಡ್ರೆಸ್ ತಲುಪಿದ ಆರುಷಿ ಮನೆಯ ಕರೆಗಂಟೆಯ ಸದ್ದು ಮಾಡುತ್ತಲೇ ಸುಮಾರು 30ರ ಆಸುಪಾಸಿನ ಮಹಿಳೆ ಬಾಗಿಲು ತೆರೆದು ಯಾರು ನೀವು ಕೇಳಿದ್ರು. ಮುಖದ ಮೇಲೆ ಸಾತ್ವಿಕ ಕಳೆ ಹೊಂದಿದ್ದ ಹೆಣ್ಣನ್ನು ನೋಡಿಯೇ ತಿಳಿಯಿತು ಓಜಸ್ನ ಅತ್ತಿಗೆ ಇವರೇ ಇರಬೇಕು ಎಂದು. ನೀವು ಮಂದಾರ ಜಾನಕಿರಾಮ್ ಅಲ್ವಾ? ಆರುಷಿ ಪ್ರಶ್ನೆಗೆ ಸಣ್ಣದಾಗಿ ತಲೆ ಆಡಿಸಿ ಇಲ್ಲ ಅಂದವರು, ನನ್ನ ಹೆಸರು ಮಂದಾರ ಅಷ್ಟೇ, ನೀವ್ಯಾರೂ ಗೊತ್ತಾಗಲಿಲ್ಲ ಪೇಲವನ್ನು ನುಡಿದರು. ನನ್ನ ಹೆಸರು ಆರುಷಿ ಓಜಸ್ ಚಂದ್ರ. ಇವಳ ಹೆಸರು ಕೇಳುತ್ತಲೇ ಮುಖ ಕಹಿ ಮಾಡಿಕೊಂಡ ಹೆಂಗಸು, ನನ್ನ ಕೆಲಸ ಇದೆ ಹೇಳಿ ಮನೆ ಬಾಗಿಲು ಹಾಕಲು ನೋಡುತ್ತಲೇ, ನನಗೆ ಸಿಂಹ ಅವರ ಬಗ್ಗೆ ತಿಳಿದುಕೊಳ್ಬೇಕಿದೆ, ದಯವಿಟ್ಟು ಸಹಾಯ ಮಾಡಿ ಹೇಳಿದರೆ ಶುಷ್ಕ ನಗು ಬೀರಿ, ತಿಳಿದುಕೊಳ್ಳೋಕೆ ಏನಿದೆ, ಅವನು ಆ ಮನೆ ಅಳಿಯ, ಸತ್ಯಭಾಮೆಯ ಗಂಡ ಹೇಳಿದರು. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ನಾನು ಕೇಳ್ತಾ ಇರೋದು, ನೀವು ಆ ಮನೆ ಸೊಸೆಯಾಗಿ ಬಂದಾಗ ನಿಮಗೆ ಧಮಕಿ ಹಾಕಿ ನೀವು ಆ ಮನೆ ಬಿಟ್ಟು ಬರುವಂತೆ ಮಾಡಿದ ಸಿಂಹನ ಬಗ್ಗೆ ಎಂದು ಕೇಳಿದರೆ ದೀರ್ಘ ಉಸಿರನ್ನು ಹೊರದಬ್ಬಿ, ನೀನು ಒಬ್ಬಳೇ ಬಂದಿರೋದಾ, ನಿನ್ನ ಗಂಡ ಕೇಳಿದ್ರೆ ನಾನೊಬ್ಬಳೆ ಅಂತ ಹೇಳಿದ ಮೇಲೆ ಆರುಷಿಯನ್ನು ಮನೆಯೊಳಗೆ ಕರೆದು ಕೂರಿಸಿ ಕಾಫಿ ಮಾಡಿಕೊಂಡು ಬರಲು ಅಡುಗೆ ಮನೆಗೆ ಹೋದರು. ಮನೆಯ ಸುತ್ತ ಕಣ್ಣಾಡಿಸಿದ ಆರುಷಿಗೆ ಗೋಡೆಯ ಮೇಲೆ ತೂಗು ಹಾಕಿರುವ ಮಂದಾರ ಜಾನಕಿರಾಮನ ಮದುವೆಯ ಫೋಟೋ ಕಾಣಿಸ್ತು. ನೀವು ಬೇರೆ ಮದುವೆ ಆಗ್ತಾ ಇದ್ದೀರಾ, ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತ ಚಂದ್ರ ಹೇಳಿದ್ದ ನೆನಪು. ಇಲ್ಲಿ ನೋಡಿದರೆ ನೀವಿನ್ನೂ ನಿಮ್ಮ ಹಳೆ ಮದುವೆ ಫೋಟೋ ಹಾಕ್ಕೊಂಡಿದ್ದೀರಲ್ಲ ಕೇಳಿದ್ರೆ ಕಾಫಿಯ ಒಂದು ಕಪ್ ಆರುಷಿ ಕೈಗಿಟ್ಟು, ನಿನ್ನ ಗಂಡನ ಕಾಟದಿಂದ ತಪ್ಪಿಸಿಕೊಳ್ಳೋಕೆ ನಾನು ಹಾಗೆ ಸುಳ್ಳು ಹೇಳಬೇಕಾಯ್ತು ಆರುಷಿ. ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಯಾಕೋ ನನಗೂ ಆ ಮನೆಗೂ ಸಂಬಂಧವೇ ಇಲ್ಲ ಅನ್ನೋ ಅನಿಸಿಕೆ ಮೂಡಿ ಆ ಮನೆ ಬಿಟ್ಟು ಬಂದುಬಿಟ್ಟೆ. ನನ್ನ ಓದಿಗೆ ತಕ್ಕಂತೆ PU ಕಾಲೇಜಿನಲ್ಲಿ ಇತಿಹಾಸದ ಉಪನ್ಯಾಸಕಿಯಾಗಿ ಕೆಲಸ ಸಿಕ್ತು. ಅದಕ್ಕೆ ಮತ್ತೆ ತವರಿಗೆ ವಾಪಸ್ ಹೋಗಿ ಅಪ್ಪ ಅಮ್ಮನಿಗೆ ಹೊರೆಯಾಗದೆ ಗಂಡನಿಲ್ಲದ ಅತ್ತೆ ಮನೆಯಲ್ಲಿ ಬೇಡದ ಅತಿಥಿಯಾಗಿ ಸಹ ಉಳಿಯದೆ ಆ ಮನೆಯನ್ನು ಬಾಡಿಗೆಗೆ ಪಡೆದು ನೆಮ್ಮದಿ ಇಲ್ಲ ಅಂದರೂ ಸಮಾಧಾನದ ಬದುಕು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಹೇಳಿದರು. ನಿಮ್ಮ ಗಂಡ ಅಂದರೆ ಜಾನಕಿ ಬಾವ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ಇದರ ಹಿಂದೆ ಸಿಂಹ ಅವರ ಕೈವಾಡ ಏನಾದರೂ ಇದೆಯಾ? ನೀವು ಯಾವುದೇ ವಿಷಯವನ್ನಾದರೂ ನನ್ನ ಹತ್ರ ಧೈರ್ಯವಾಗಿ ಹೇಳ್ಬೋದು. ನನ್ನಿಂದ ನಿಮ್ಗೆ ಯಾವ ತೊಂದರೆಯೂ ಆಗಲ್ಲ, ಐ ಪ್ರಾಮಿಸ್. ಆರುಷಿ ಮಾತಿಗೆ ಮತ್ತದೇ ಪೇಲವನ್ನು ಗುಸೂಸಿ, ನಮ್ಮ ಚಿನ್ನವೇ ಸರಿ ಇಲ್ಲ ಅಂದ ಮೇಲೆ ಅಕ್ಕ ಸಾಲಿಗನನ್ನು ದೂರುವುದು ಎಷ್ಟು ಸರಿ? ಮಂದಾರ ಅವರ ಮಾತು ಅರ್ಥವಾಗದೆ, ನಿಮ್ಮ ಮಾತಿನ ಅರ್ಥ ಏನಕ್ಕ? ಜಾನಕಿ ಭಾವನೆ ಸರಿ ಇರಲಿಲ್ಲ ಅಂತಾನ ಕೇಳಿದ್ರೆ 2 ವರ್ಷಗಳಿಂದ ಮನದಲ್ಲಿ ಕೂಡಿಟ್ಟಿದ್ದ ನೋವನ್ನು ಇನ್ನು ಅವರಿಂದಲೂ ಸಹಿಸಲಾಗದು ಎಂದು ಆರುಷಿ ಎದುರಿಗೆ ಮುಕ್ತವಾಗಿ ತಮ್ಮೆಲ್ಲ ನೋವನ್ನು ಹೊರಹಾಕಿ ಜೋರಾಗಿ ಹತ್ತು ಕಣ್ಣೀರು ಮಿಡಿದವರ ಮನಸ್ಸು ಕೊಂಚ ನಿರಾಳವಾಗಿತ್ತು. ಕುಮಾರ್ ಅವರು ಸಿಂಹನ ಕೊರಳಪಟ್ಟಿಗೆ ಮುಕ್ತಿ ಕೊಟ್ಟು ಸೋಫಾದ ಮೇಲೆ ಕುಸಿದು ಕೂತ ರೀತಿಗೆ ಜಲಜ ಅವರಿಗೆ ಗಾಬರಿಯಾಗಿ ಗಂಡನ ಬಳಿಗೆ ಬಂದು, ನೀವ್ಯಾಕೆ ಈ ಕೂಗಾಡಿ ಆವೇಶದಲ್ಲಿ ಮಾತನಾಡ್ತಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ? ಇಂಥವರಿಗೆ ನೀವು ಎಷ್ಟೇ ಬುದ್ಧಿ ಹೇಳಿದ್ರೂ ಅದು ವ್ಯರ್ಥ ಕಣ್ರಿ. ಅವರಿಗೆ ದುಡ್ಡಿನ ಭಾಷೆಯೊಂದೇ ಅರ್ಥ ಆಗೋದು ಹೇಳಿದರೆ ಶಾರದಾ ಅವರು ಕುಡಿಯಲು ನೀರು ತಂದು ಕೊಟ್ಟು 3 ಹೊತ್ತು ಪೂಜೆ ಪುನಸ್ಕಾರ ದೇವರ ಹೆಸರಲ್ಲಿ ದಾನ ಧರ್ಮ ಮಾಡಿಕೊಂಡು ಬರುತ್ತಿರುವ ಈ ಮನೆ ಹೆಸರಿಗೆ ಅಂತೂ ಅಳಿಯನೇ ಕೆಸರೆರಚಿಬಿಟ್ಟ.
ಅವನಿಗೆ ಈ ಮನೆಯಲ್ಲಿ ಅದೇನು ಕೊರತೆ ಆಗಿತ್ತೋ ನಾ ಕಾಣೆ. ಹಣದ ಆಸೆಗೆ ಆ ದುಷ್ಟನ ಜೊತೆಗೆ ಕೈ ಜೋಡಿಸುವ ಅವಶ್ಯಕತೆಯಾದರೂ ಏನಿತ್ತು? ಬೇಸರದಲ್ಲಿ ಹೇಳಿದವರು ಈಗ ಅವರ ಮನೆ ಬಾಗಿಲಲ್ಲಿ ನಿಂತಿದ್ದ ದಂಪತಿಗಳನ್ನು ಕಂಡು ಅವರನ್ನು ಗುರುತಿಸಿ ಮನೆಯೊಳಗೆ ಬರಮಾಡಿಕೊಂಡ್ರು. ನೀವು ಸುಧಾ ಅವರ ತಂದೆ ತಾಯಿ ಅಲ್ವಾ? ನಂಜಪ್ಪನವರ ಪ್ರಶ್ನೆಗೆ ಹೌದು ಅಂತ ತಲೆ ಆಡಿಸಿದ ದಂಪತಿ, ಮಹೇಂದ್ರ ಬೆಳಗ್ಗೆನೇ ಫೋನ್ ಮಾಡಿ ನಮಗೆ ಬರೋಕೆ ಹೇಳಿದ್ರೆ ಸಿಂಹನಿಗೆ ಈ ಮನೆಯಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥವಾಗದೆ ತನ್ನ ಮಡದಿಯ ಕಡೆಗೆ ನೋಡಿ, ನಮ್ಮ ಮಗಳೆಲ್ಲಿ ಸತ್ಯ? ನಿಜ ಹೇಳು, ನಿಮ್ಮ ಅಣ್ಣ ನಾಟಕ ಮಾಡ್ತಾ ಇದ್ದಂತಾನೆ ಕೇಳಿದ್ರೆ ಹೊರಗೆ ಹೋಗಿದ್ದ ಮಹೇಂದ್ರ ಮತ್ತೆ ಬಿರುಗಾಳಿಯಂತೆ ಬಂದವನು, ದಿನಕ್ಕೊಂದು ಮುಖವಾಡ ಧರಿಸಿ ನಾಟಕ ಆಡೋಕೆ ನಾನೇನು ಸಿಂಹ ಅಲ್ಲ, ನಾನು ಮಹೇಂದ್ರ. ಇರೋದು ಇದೊಂದೇ ಮುಖ. ಈ ಹಿಂದೆ ನಾನು ಮಾಡದೇ ಇರೋ ತಪ್ಪನ್ನು ನನ್ನ ತಲೆ ಮೇಲೆ ಒರೆಸಿ ನನ್ನ ಅಪ್ಪನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ನನ್ನ ಮನೆಯವರಿಂದ ದೂರ ಇಟ್ಟ ಕೋಪಕ್ಕೆ ನಿನ್ನ ಮಗಳನ್ನು ನಿನ್ನಿಂದ ಶಾಶ್ವತವಾಗಿ ದೂರ ಮಾಡಿಬಿಟ್ಟೆ. ಈಗೇನು ನೀನು ಹೆಂಡತಿ ಪ್ರೆಗ್ನೆಂಟ್ ತಾನೇ? ಇನ್ನೊಂದು 7-8 ತಿಂಗಳಲ್ಲಿ ನಿನ್ನ ಕೈಗೆ ಮತ್ತೊಂದು ಮಗು ಬರುತ್ತಲ್ಲ, ಆರಾಮಾಗಿ ಆ ಮಗು ಜೊತೆ ಆಟ ಆಡ್ಕೊಂಡಿರು. ಬೆಳ್ಳಿ ಅನ್ನೋ ಹೆಸರಿನ ಮಗಳು ಇದ್ಲು ಅನ್ನೋದನ್ನು ಮರೆತು ಬಿಡು ಹೇಳ್ದ. ಸಿಂಹ ಅಲ್ಲು ಕಟಾಕಟಾಡಿಸಿ ಕೋಪಕ್ಕೆ ಮುಷ್ಟಿ ಕಟ್ಟಿದ್ರು ಇದೇ ಮಾತನ್ನು ತಾನು ಈ ಹಿಂದೆ ತನ್ನ ಮಾವನಿಗೆ ಹೇಳಿದ್ದು ನೆನಪಾಯಿತು. ಈಗೇನು ಜಾನಕಿರಾಮ ಆತ್ಮಹತ್ಯೆ ಮಾಡಿಕೊಂಡ ವಿಷಯವನ್ನೇ ದೊಡ್ಡದು ಮಾಡಬೇಕಾ? ಇವನಿಲ್ಲದೆ ಇದ್ದರೂ ನಿಮಗೆ ನಷ್ಟ ಆಗಿಲ್ವಲ್ಲ ಮಾವ? ಇನ್ನೂ 2 ಮಕ್ಕಳಿದ್ದಾರಲ್ಲ, ಜಾನಕಿರಾಮ ಅನ್ನೋ ಮಗ ಇದ್ದ ಅನ್ನೋದನ್ನು ಮರೆತು ಹಾಯಾಗಿರಿ ಹೇಳಿದ್ದ. ನಾವು ಮಾಡಿದ ಪಾಪಕ್ಕೆ ಮೋಸಕ್ಕೆ ದೇವರು ಶಿಕ್ಷೆ ಕೊಡ್ತಾನೋ ಇಲ್ವೋ, ಆದರೆ ಸಮಯ ಬಂದಾಗ ನಾವು ಮಾಡಿದ ಕರ್ಮ ಹಿಂದಿರುಗಿ ನಮಗೆ ಬಂದು ತಟ್ಟುತ್ತೆ. ಮೊದಲ ಬಾರಿಗೆ ಧುನ್ವತಿ ಅವರು ಅಳಿಯನ ಎದುರಿಗೆ ನಿಂತು ಧೈರ್ಯವಾಗಿ ಮಾತನಾಡಿದರು. ಈಗ ಸಿಂಹನಿಗೆ ಮರು ಮಾತನಾಡೋಕ್ಕೂ ಆಗ್ತಿಲ್ಲ. ತಲೆ ತಗ್ಸಿ ತನ್ನ ತಪ್ಪಿಗೆ ನೀವುಗಳು ಯಾವ ಶಿಕ್ಷೆಯನ್ನಾದರೂ ಕೊಡಿ, ಅನುಭವಿಸೋಕೆ ನಾನು ಸಿದ್ಧ. ಆದರೆ ಬೆಳ್ಳಿ ಇನ್ನು ಏನು ಅರಿಯದ ಕಂದ, ದಯವಿಟ್ಟು ಅವಳನ್ನು ಬಿಟ್ಟುಬಿಡಿ. ಮನೆಯವರ ಎದುರಿಗೆ ಕೈ ಮುಗಿದು ನಿಂತ ಸಿಂಹನ ನಡೆಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದ ಸುಧಾ ನಗುತ್ತಾ, ನಾನು ಹೀಗೇನೆ ನನ್ನ ಅಪ್ಪ ಅಮ್ಮನ ಮುದ್ದಿನ ಮಗಳೇ ಆಗಿದ್ದೆ. ನಿಮ್ಮ ಸ್ನೇಹಿತೆ ನನ್ನ ಮದುವೆಯಾಗಿ ವಿದೇಶಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ನನ್ನನ್ನು ವೇಶ್ಯಾಗಾರಕ್ಕೆ ಮಾರಿದ ಮೇಲೆ ನಿಮಗೆ ಅವನು ನಾನು ಎಲ್ಲಿದ್ದೀನಿ ಅನ್ನೋ ವಿಷಯ ತಿಳಿಸಿದಾಗ ಒಂದೇ ಒಂದು ಮಾತು, ನಾನು ಬದುಕಿರೋ ಬಗ್ಗೆ, ನಾನು ಇದ್ದ ಸ್ಥಿತಿಯ ಬಗ್ಗೆ ನನ್ನ ಹೆತ್ತವರಿಗೋ ಇಲ್ಲ ನಿಮ್ಮ ದೊಡ್ಡ ಮಾವನಿಗೋ ಇಲ್ಲ ಪೊಲೀಸರಿಗೋ ತಿಳಿಸಿದರೆ ನಾನು ಕಳೆದುಕೊಂಡಿದ್ದ ಮಾನ ವಾಪಸ್ ಬರದೇ ಹೋಗಿದ್ರು ಹೀಗೆ ಏಡ್ಸ್ ಕಾಯಿಲೆಗೆ ತುತ್ತಾಗ್ತಾ ಇರಲಿಲ್ಲ ಅನಿಸತ್ತೆ ಅಲ್ವಾ? ಅದೆಷ್ಟೋ ಸಲ ದುರ್ಜನರ ಪಾಪಕ್ಕಿಂತ ಸಜ್ಜನರ ಮೌನವೇ ಹೆಚ್ಚು ನಷ್ಟ ಉಂಟು ಮಾಡೋದು. ಹಾಗಂತ ನೀನೇನು ಸಜ್ಜನ ಅಲ್ಲ ಬಿಡಣ್ಣ, ಅವನು ಪಾಪಿ, ಆದರೆ ಅವನ ಸಹಾಯಕ್ಕೆ ನಿಂತಿರೋ ನೀನು ಮಹಾಪಾಪಿ. ನನ್ನಂಥ ಹೆಣ್ಣು ಮಕ್ಕಳ ಪ್ರತಿಕ್ಷಣದ ನೋವಿಗೆ ನೀನು ಉತ್ತರ ಹೇಳೋ ಸಮಯ ಬಂದಿದೆ ಎಂದು ಹೇಳಿದವಳು 5 ವರ್ಷಗಳ ನಂತರ ತನ್ನ ಹೆತ್ತವರನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವರು ಮಗಳನ್ನು ಆಲಂಗಿಸಲು ಬಳಿ ಬಂದಾಗ, ಬೇಡ ನನ್ನಿಂದ ಎಲ್ಲರೂ ದೂರವಿರಿ ಅಂತ ಕೈ ಅಡ್ಡಗಟ್ಟಿ ತಾನಿರುವ ಸ್ಥಿತಿಯಲ್ಲಿ ಎಲ್ಲರಿಂದಲೂ ದೂರ ಇರಲು ಬಯಸ್ತೀನಿ ಎಂದು ಹೇಳುತ್ತಲೇ ಕಣ್ಣೀರು ಹಾಕುತ್ತಾ ತಾನು ಚಂದ್ರಕಾಂತ್ನಿಂದ ಮೋಸ ಹೋದ ಮೇಲೆ ವೇಶ್ಯಾಗೃಹದಲ್ಲಿ ಅನುಭವಿಸಿದ ನರಕದ ದಿನಗಳನ್ನು ತನ್ನ ಹೆತ್ತವರ ಮುಂದೆ ಇದ್ದಕ್ಕಿದ್ದ ಹಾಗೆ ಎದೆ ಹಿಡಿದು ಕುಸಿದು ಬಿದ್ದರೆ ಆ ಹುಡುಗಿಯ ದುಸ್ಥಿತಿ ಕಂಡು ಮನೆಯವರೆಲ್ಲ ಆತಂಕಕ್ಕೆ ಒಳಗಾದರು. ಸುಧಾ ಸ್ಥಿತಿ ಕಂಡು ಮನೆಯವರೆಲ್ಲ ಕನಲಿ ಹೋದರು. ಸುಧಾ ಉಸಿರೆಳೆದುಕೊಳ್ಳಲು ಕಷ್ಟಪಡ್ತಾ ಇದ್ದವಳ ಬಳಿಗೆ ಬಂದು ಭುಜ ಹಿಡಿದು ಅವಳನ್ನು ಗೋಡೆಗೊರಗಿಸಿ ಕೂರಲು ಸಹಾಯ ಮಾಡಿದ ಮಹೇಂದ್ರ ತಂಗಿಗೆ 1 ಲೋಟ ನೀರು ತರೋಕೆ ಹೇಳ್ದ. ಅಡುಗೆ ಮನೆಗೆ ಓಡಿ ಹೋಗಿ 1 ಲೋಟದ ನೀರಿನ ಜೊತೆಗೆ ಬಂದ ಸತ್ಯಾಗೆ ಸುಧಾ ಅವಸ್ಥೆ ಕಂಡು ಒಡಲಲ್ಲೆಲ್ಲ ಸಂಕಟ ಎದ್ದಿತ್ತು. ತಕ್ಷಣ ಗಂಡನ ಕೈ ಹಿಡಿದು ಹೊರಟಾಗಿ ಅಡುಗೆ ಮನೆ ಪಕ್ಕ ಇರುವ ಓಣಿಗೆ ಕರೆದುಕೊಂಡು ಹೋಗಿ, ಸುಧಾ ಬದುಕಿದ್ದಾಳೆ ಅನ್ನೋ ವಿಷಯ ನಿಮಗೆ ತಿಳಿದಿತ್ತಾ? ನಿಜ ಹೇಳಿ ಸಿಂಹ, ಈಗಾಗಲೇ ಮಾಡಿರೋ ತಪ್ಪಿಗೆ ಮಗಳನ್ನು ಕಳೆದುಕೊಂಡಿದ್ದೀರ. ಈಗಲೂ ನೀವು ನಿಜ ಹೇಳಲಿಲ್ಲ ಅಂದರೆ ನಿಮ್ಮ ಹೆಂಡತಿ ಜೊತೆಗೆ ಒಡಲಲ್ಲಿ ಇರುವ ಈ ಮಗುನೂ ಕಳೆದುಕೊಳ್ಬೇಕಾಗತ್ತೆ, ಅವಡುಗಚ್ಚಿ ಕೋಪದಲ್ಲಿ ಹೇಳಿದ್ಲು. ಈಗಾಗಲೇ ತನ್ನ ಮಗಳನ್ನು ಕಾಣದೆ ಕಂಗಾಲಾಗಿರುವ ಸಿಂಹ, ದೇವರಾಣಿಗೂ ಸುಧಾ ಬದುಕಿದ್ದಾಳೆ ಅನ್ನೋದು ಮಾತ್ರವೇ ನನಗೆ ಗೊತ್ತಿತ್ತು, ಆದರೆ ಅವಳು ಎಲ್ಲಿದ್ದಾಳೆ, ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಮದುವೆ ದಿನ ಮಿತ್ರ ಫೋನ್ ಮಾಡಿ ನಿನ್ನ ಖಾತೆಗೆ 5 ಲಕ್ಷ ನಾನೇ ಹಾಕಿರೋದು, ನನ್ನ ಕಡೆಯಿಂದ ಉಡುಗೊರೆ ಅಂತ ಹೇಳಿದ್ದ. ಆಗ ನಾನು ಅವನಿಗೆ ಸುಧಾ ಎಲ್ಲಿ ದಯವಿಟ್ಟು ಹೇಳು ಅಂತ ಕೇಳಿಕೊಂಡಾಗ ನನಗೆ ಒಳ್ಳೆ ಕೆಲಸ ಇಲ್ಲ, ಕೈ ತುಂಬ ಸಂಪಾದನೆ ಇಲ್ಲ ಅಂತ ಅವಳು ನನ್ನನ್ನು ನಿರಾಕರಿಸಿದ್ಲು ಅಲ್ವಾ, ಅದಕ್ಕೆ ಅದೇ ದುಡ್ಡಿಗೆ ಅವಳನ್ನು ಮಾರಿಬಿಟ್ಟೆ ಅಂತ ಹೇಳಿದಾಗ
ಒಂದು ಕ್ಷಣ ನನ್ನ ಹೃದಯ ತಲ್ಲಣಿಸಿತ್ತು. ಆದರೆ ಅವನದು ಪೂರ್ತಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸತ್ಯ? ನಾವು ಬಡವರು, ಹಣವಿಲ್ಲ, ಆಸ್ತಿ ಅಂತಸ್ತಿಲ್ಲ ಅಂತ ನಿಮ್ಮ ತಂದೆ ಹಾಗೆ ಸುಧಾ ತಂದೆ ರಮೇಶ್ ಸರ್ ಅಂತವರು ನಮ್ಮನ್ನು ಕಡೆಗಣಿಸಿದಾಗ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಗೊತ್ತಾ? ಸುಧಾ, ಅವತ್ತು ನಿನ್ನ ಕೈಲಿ ಒಳ್ಳೆ ಕೆಲಸ ಇಲ್ಲ, ಹೇಳ್ಕೊಳ್ಳುವಂತಹ ಸಂಪಾದನೆ ಇಲ್ಲ, ನಮ್ಮ ಮನೆಯಲ್ಲಿ ನಿನ್ನನ್ನು ಒಪ್ಪಲ್ಲ ಅಂತ ಹೇಳಿದ್ದಕ್ಕೆ ತಾನೇ ಅವನು ತನಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ದು. ನಾನು ಅಷ್ಟೇ, ಮಿತ್ರ ನನಗೆ ಕೊಡ್ತಿದ್ದ ಹಣಕ್ಕೆ ಆಸೆ ಪಡುವಷ್ಟು ನೀಚನಲ್ಲ. ಆದರೆ ನಿಮ್ಮ ಅಪ್ಪ ನಾನು ನಿರ್ಗತಿಕ, ನಾಲಾಯಕ್ ಅನ್ನೋ ಹಾಗೆ ಅವನ ಅವಮಾನ ಮಾಡಿದಾಗ ಅವರಿಗಿಂತ ಎತ್ತರದ ಸ್ಥಾನಕ್ಕೆ ಬೆಳೆದು ತೋರಿಸಬೇಕು ಅನ್ನೋ ಹಠ ಬಂತು. ಅದಷ್ಟೇ ಅಲ್ಲ, ಮಿತ್ರ ಬೆದರಿಕೆ ಹಾಕಿ ನಮ್ಮ ಮದುವೆಗೆ ಒಪ್ಪಿಗೆ ಕೊಡಿಸಿದ್ರು ನಿನ್ನ ಅಪ್ಪ ಅಮ್ಮನ ಮುಖದ ಮೇಲೆ ನಾನು ಈ ಮನೆ ಅಳಿಯನಾಗಿ ಬರ್ತಾ ಇದ್ದೀನಿ ಅನ್ನೋ ಸಂತೋಷವೇನೂ ಇರಲಿಲ್ಲ. ನಮ್ಮ ಮದುವೆ ದಿನ ಬೆಳಗ್ಗೆನೇ ಮಿತ್ರ ನನ್ನ ಖಾತೆಗೆ 5 ಲಕ್ಷ ಹಾಕಿದ್ದ. ಆಗಲೇ ನಾನು ಜಾನಿನ ಕರೆದು ನನ್ನ ಡೆಬಿಟ್ ಕಾರ್ಡ್ ಕೊಟ್ಟು ಮಾಂಗಲ್ಯ ಸರ, ಒಂದು ಜೊತೆ ಓಲೆ, ಚಿನ್ನದ ಬಳೆಗಳನ್ನು ಖರೀದಿ ಮಾಡಲು ಹೇಳಿದೆ. ಅವನು ನಮ್ಮ ಮದುವೆ ಮುಹೂರ್ತಕ್ಕೂ ಮೊದಲೇ ಸಿಟಿಗೆ ಹೋಗಿ 3 ಲಕ್ಷದಷ್ಟು ಒಡವೆ ತಂದು ನನ್ನ ಕೈಗೆ ಕೊಟ್ಟ. ಧಾರೆ ಶಾಸ್ತ್ರ ನಡೆಯುವಾಗ ನಾನು ನನ್ನ ಬಳಿ ಇದ್ದ ಬಂಗಾರದ ಒಡವೆಗಳನ್ನು ನಿನ್ನ ತಂದೆ ಕೈಗೆ ಕೊಟ್ಟಾಗ ಅವರ ಮುಖ ಅರಳಿಬಿಟ್ಟಿತ್ತು. ಸದ್ಯ ನನ್ನ ಮಗಳನ್ನು ಖಾಲಿ ಕೈಯಲ್ಲಿ ಮದುವೆ ಆಗಬಾರ್ದು, ನಿನ್ನ ಕಡೆಯಿಂದ ಇಷ್ಟಾದರೂ ಅವಳಿಗೆ ಉಡುಗೊರೆ ಕೊಡಬೇಕು ಅನ್ನೋದು ತೋಚ್ತಲ್ಲ ಅಂತ ವ್ಯಂಗ್ಯವಾಗಾಡಿದ್ರು. ಆದರೆ ಅಪ್ಪಿತಪ್ಪಿಯೂ ಇದಕ್ಕೆಲ್ಲ ನಿನ್ನ ಬಳಿ ಹಣ ಎಲ್ಲಿಂದ ಬಂತು ಅಂತ ಕೇಳಲಿಲ್ಲ. ಈ ಪ್ರಪಂಚದಲ್ಲಿ ಹಣಕ್ಕಿರೋ ಬೆಲೆ ಮನುಷ್ಯನಿಗಿಲ್ಲ ಅನ್ನೋ ಸತ್ಯದ ಅರಿವು ಆಗಲೇ ನನಗಾಗಿದ್ದು. ಅದಕ್ಕೆ ಆದಷ್ಟು ಬೇಗ ನಾನು ನಿನ್ನ ಮನೆಯವರಿಗಿಂತ ಸಿರಿವಂತನಾಗಬೇಕು ಅಂತ ತೀರ್ಮಾನ ಮಾಡಿದೆ. ಹಾಗೆ ನಿನ್ನ ತಂದೆಯ ಗುಟ್ಟನ್ನೇ ನನ್ನ ಅಸ್ತ್ರ ಮಾಡಿಕೊಂಡು ಮೊದಲಿಗೆ ಮಾವನ್ನ ಪೂರ ನನ್ನ ಕಂಟ್ರೋಲ್ಗೆ ತೆಗೆದುಕೊಂಡೆ. ಯಾವುದೋ ಹುಡುಗಿಯನ್ನು ಪ್ರೀತಿಸಿ ಮನೆಯವರ ಒಪ್ಪಿಗೆ ಸಿಗಲಿಲ್ಲ ಅಂತ ಅವಳನ್ನು ಮರೆಯೋಕ್ಕಾಗದೆ ಇತ್ತವರ ಬಲವಂತಕ್ಕೆ ಮಣಿದು ಮಂದಾರ ಅನ್ನೋ ಹೆಣ್ಣನ್ನು ಮದುವೆಯಾಗಿ ಅವಳ ಜೊತೆಗೆ ಸಂಸಾರ ಮಾಡದೆ ಯಾವಾಗಲೂ ಮಂಕಾಗಿರ್ತಿರೋ ಜಾನಕಿರಾಮನ ಮನಸ್ಸನ್ನು ಕೆಡಿಸ್ದೆ. ಅದೇ ವಿಚಾರವನ್ನು ಇಟ್ಕೊಂಡು ಬೆದರಿಕೆ ಹಾಕಿ ಮಹೇಂದ್ರನನ್ನು ಮನೆಯಿಂದ ದೂರ ಇರಿಸ್ದೆ. ಹಾಗೆ ನಿನ್ನ ಕೊನೆ ಅಣ್ಣ ಆ ಕುನ್ನಿ ಓಜಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಸ್ವಲ್ಪ ಹೆಚ್ಚೇ ತಲೆ ಕೆಡಿಸ್ಕೊಂಡಿದ್ದೆ. ಆದರೆ ಜಾನಿ ನಾನು ಹಾಕಿದ ಗಾಳಕ್ಕೆ ಸರಿಯಾಗಿ ಸಿಕ್ಕಾಕೊಂಡು ಹೆಂಡತಿ ಮೇಲೆ ಕೋಪ ಬೇಸರವನ್ನು ಕ್ಷಣ ಕ್ಷಣಕ್ಕೂ ಹೆಚ್ಚಿಸ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋ ಹಿಂದಿನ ದಿನ ಓಜಸ್ ಹತ್ರ ಈ ಹೆಣ್ಣು ಮಕ್ಕಳು ಮೋಸಗಾರರು, ಅವರು ತಮಗೆ ಬೇಕಾದ್ದು ಸಿಗಬೇಕು ಅಂದರೆ ಯಾವ ದಾರಿಯನ್ನು ಬೇಕಾದರೂ ತುಳಿತಾರೆ ಅಂತ ಮೊದಲ ಬಾರಿಗೆ ಕುಡಿದು ಕಣ್ಣೀರು ಹಾಕುತ್ತಾ ತನ್ನ ದುಃಖ ತೋಡ್ಕೊಂಡು ಮರುದಿನವೇ ಅವನು ಪ್ರಾಣತ್ಯಾಗ ಮಾಡಿದಾಗ ಓಜಸ್ ತಂತಾನೇ ಬೇಸರಪಟ್ಟು ಈ ಊರು ಬಿಟ್ಟು ಹೋಗೋಕ್ಕೆ ಹೋದ. ಅಂತೂ 2 ವರ್ಷದಿಂದ ನಾನು ಎಣಿಸಿದಂತೆ ಸುಗಮವಾಗಿ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇತ್ತು. ಆದರೆ ಅದು ಯಾವ ಗಳಿಗೆಯಲ್ಲಿ ನಿಮ್ಮ ಅಣ್ಣನ ಬದುಕಿಗೆ ಆ ಆರುಷಿ ಕಾಲಿಟ್ಲು. ಈ ಮನೆಯ ನೆಮ್ಮದಿ, ನನ್ನ ಬದುಕಿನಲ್ಲಿ ಇದ್ದ ಸುಖ ಸಂತೋಷ ಎಲ್ಲವನ್ನ ಕಿತ್ಕೊಂಡು ಬಿಟ್ಲು. ಹೇಳಿದವನ ಕೆನ್ನೆಗೆ ಜೋರಾಗಿ ಬಾರಿಸಿದ ಸತ್ಯ, ಥೂ, ನೀನು ಒಬ್ಬ ಮನುಷ್ಯನ, ನೀನು ಮಾಡಿರೋ ಹೇಸಿಗೆ ಕೆಲಸಕ್ಕೆ ಸಮಜಾಯಿಷಿ ಕೊಡ್ತಾ ಇದ್ದೀಯಲ್ಲ, ನಾಚಿಕೆ ಆಗಲ್ವಾ? ಹೋಗಿ ಹೋಗಿ ನಿನ್ನಂತಹ ಮೃಗಾನ ನಾನು ಹೇಗೋ ಪ್ರೀತಿಸ್ತೆ. ಅಬ್ಬರಿಸಿದವಳು ತಕ್ಷಣವೇ ತನ್ನ ಮೈ ಮೇಲಿದ್ದ ಕರಿಮಣಿ ಸರ, ಬಳೆ, ಓಲೆ, ಉಂಗುರಗಳನ್ನು ಕಳಚಿ ಅವಳ ಗಂಡನ ಮುಖದ ಮೇಲೆ ಬಿಸಾಕಿಬಿಟ್ಲು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.